गणेशाय नमः।
ಅಗ್ರಜ. ಸಹಜಾತರೆ ಕೇಳಿ ಬೇಳುವೆ ಸಾಹಸ ನುಡಿಯ ಸಹನೆಯಲ್ಲ ನೀವು ಸಹಜಾತರೆ ಮಹಿಫಾಲರೆ ಮಹಿಫಾಲರೆ ಮನದ ಯೋಚನೆಯೋ ಮಹಿಫಾಲರೆ ಮನದ ಯೋಚನೆಯೋ ದಹಿಸುತ್ತ ನಿಹುದು ನಾವು ದಹಿಸಲಾರೆ ದಹಿಸುತ್ತ ನಿಹುದು ನಾವು ದಹಿಸಲಾರೆ ಸಹಜಾತರೆ ಕೇಳಿ ಬೇಳುವೆ ಸಾಹಸ ನುಡಿಯ ಸಹನೆಯದ ನೀವು ಸಹಜಾತರೆ ಸಹೋದರರೇ, ಅಗ್ರಜ. ತೀರಾಶೂರರೇ ತಾರಸಾನೇತಾರೆ ತೀರಾಶೂರರೇ ಸರಸಾನೇತ್ರಾರೆ ಶ್ಯಾಮ ಸುಂದರ ನವಗಾತ್ರರೇ ವನವಾಸವನ್ನು ಬಹು ಮಾಡಲಿಲ್ಲ ವನವಾಸವನ್ನು ಬಹು ಮಾಡಲಿಲ್ಲ ಕಳೆದೆವು ನಾವು ಹರಿವಲು ಮೇಯದ ಸಹಜಾತರೆ ಕೇಳಿ ಬೇಳುವೆ ಸಾಹಸ ನುಡಿಯ ಸಹನೆಯದ ನೀವು ಸಹಜಾತರೆ ಸಹೋದರರ ಭೀಮಾರ್ಜುನರೇ, ಅಗ್ರಜ. ಆ ಕೌರವನ ಕಪಟ ಜೂಜಿನಿಂದ ಪರಾಜಿತರಾದ ನಾವು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದಲೂ ಹಾಗೂ ಸಹೋದರರಾದ ನಿಮ್ಮಗಳ ಸಹಕಾರದಿಂದಲೂ ಮುಗಿಸಿಕೊಂಡು ಬಂದಿದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯುದ್ಧದಿಂದಲೇ ತೆಗೆದುಕೊಳ್ಳಬೇಕೆಂದು ಆ ದುರ್ಯೋಧನನು ನಮ್ಮ ಕಡೆ ಸಂಧಾನಿಯಾದ ದೌಮ್ಯನೊಡನೆ ಹೇಳಿ ಕಳುಹಿಸಿದ ಮೇಲೆ ನಾವು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನೂ ಪಡೆದಿದ್ದಾಯಿತು. ಇನ್ನು ನಮಗುಳಿದಿರುವುದು ಸಹನೆ ಮತ್ತು ಶಾಂತಿ. ಶಾಂತಿ, ಶಾಂತಿ, ಶಾಂತಿ. ಇನ್ನೂ ಬಿಟ್ಟಿಲ್ಲವೇ ನಿಮ್ಮ ಹುಚ್ಚುತನದ ಭ್ರಾಂತಿ? ಅಣ್ಣ ಧರ್ಮನಂದನ, ನಿಮ್ಮ ಮಾತಿಗೆ ಪ್ರತಿ ಹೇಳುವೆನೆಂದು ಭಾವಿಸಬೇಡ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಈ ಭೀಮನ ಸಾಹಸ ಸತ್ವ ಪರೀಕ್ಷೆಗಳಿಗೆ ಸವಾಲಾಗಿದೆ. ಸಪ್ತೋಪಾದಕ ನಭೋ ಮಾರ್ಗಗಳನ್ನ ಚಲಿಸಬಹುದು, ಗುಡಗಿರಿಗಳನ್ನೇ ಭೇದಿಸಬಹುದು, ಸಪ್ತ ಸಾಗರಗಳನ್ನೇ ಶೋಧಿಸಬಹುದು. ಆದರೆ ಕ್ಷತ್ರಿಯೋಚಿತವಾದ ಧರ್ಮವನ್ನು ನುಂಗಿದ ಆ ಕುರುಕುಲಾದವರನ್ನು ತಲೆ ಎತ್ತಲು ಎಂದಿಗೂ ಬಿಡುವುದಿಲ್ಲ ಅಗ್ರಜ, ಎಂದಿಗೂ ಬಿಡುವುದಿಲ್ಲ.
ಜಯಿಸುವೆ ಕುರುವಂಶವ ತಳಬಿಕಾರಿ ವಿರೋಧಿ ದುರಾತ್ಮರ ಜಯಿಸುವೆ ಕುರುವಂಶವ ಜಯಿಸುವೆ ಕುರುವಂಶವ ತಳಬಿಕಾರಿ ವಿರೋಧಿ ದುರಾತ್ಮರ ಜಯಿಸುವೆ ಕುರುವಂಶವ ಪಾಪಿಗಳ ಕೊಲ್ಲುವೆ ಪದ ಪದ ದುರುಳರ ಗೆಲ್ಲುವೆ ಬಲೆ ಬಲೆ ಪಾಪಿಗಳ ಕೊಲ್ಲುವೆ ಪದ ಪದ ದುರುಳರ ಗೆಲ್ಲುವೆ ಬಲೆ ಬಲೆ ದುರುಳರ ಪುಡಿ ಪುಡಿ ಗೈವೆ ದುರುಳರ ಪುಡಿ ಪುಡಿ ಗೈವೆ ಜಯಿಸುವೆ ಕುರುವಂಶವ ಪರಭಿಕಾರಿ ವಿರೋಧಿ ದುರಾತ್ಮರ ಜಯಿಸುವೆ ಕುರುವಂಶವ ಜಯಿಸುವೆ ಕುರುವಂಶವ ಜಯಿಸುವೆ ಕುರುವಂಶವ ವಿಷದ ಕಜ್ಜಾಯವನ್ನುಣ್ಣಿಸಿ ನಮ್ಮೈವರನ್ನು ಕೊಲ್ಲಲೆತ್ನಿಸಿದ ಆ ವಿಷಜಂತುವಿನೊಡನೆ ಎಂತಹುದು ಶಾಂತಿ ನೆಪ ಮಾತ್ರಕ್ಕೆ ಕಪಟ ಧೂರ್ತದಲ್ಲಿ ನಮ್ಮೆಲ್ಲರ ಸಿರಿ ಸಂಪತ್ತನ್ನು ಅಪಹರಿಸಿ ನಮಗಳಿಗೆ ಘೋರ ಕಷ್ಟಗಳನ್ನು ತಂದೊಡ್ಡಿದ ಆ ನಯವಂಚಕರಲ್ಲಿ ಎಂತಹುದು ಶಾಂತಿ ತುಂಬಿದ ರಾಜಸಭೆಯಲ್ಲಿ ಸಹೋದರರ ಸತಿ ಎಂಬ ತಾರತಮ್ಯವನ್ನು ಅರಿಯದೆ ಬಾ ನನ್ನ ತೊಡೆಯನ್ನು ಅಲಂಕರಿಸು ಎಂದು ತೊಡೆ ತಟ್ಟಿ ಕರೆದನಲ್ಲ ಆ ಕುರುಡನ ಮಗ ಕುನ್ನಿ ಕೌರವ. ಅಂದು ಎಲ್ಲಿ ಅಡಗಿತ್ತು ಈ ನಿಮ್ಮ ಶಾಂತಿ? ಅದನ್ನೆಲ್ಲ ಸ್ಮರಿಸಿ ಫಲವಿಲ್ಲ ಅಗ್ರಜ, ಅದನ್ನೆಲ್ಲ ಸ್ಮರಿಸಿ ಫಲವಿಲ್ಲ. ಭೀಮಸೇನ, ನಿನ್ನ ಹೃದಯದ ಅಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಆದರೆ ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ಬಂದು ಬಾಂಧವರನ್ನು ಬಲಿಯಾಗಿಸಬಾರದೆಂಬುದೇ ನನ್ನ ಮುಖ್ಯ ಉದ್ದೇಶ. ಅಗ್ರಜ, ಈ ನಿಮ್ಮ ಶಾಂತ ಭಾವ ನುಡಿಗಳಿಂದ ಆ ದುರ್ಯೋಧನ ದುಗುಡವನ್ನು ಮರೆತಿರೇಕೆ? ಹಿಂದೆ ನಮಗೊದಗಿದ ಆ ಮಹಾ ಕಷ್ಟ ಪರಂಪರೆಗಳು, ಅಪಾರ ಸಿಡಿಲುಗಳನ್ನು ತಂದೊಡಿದ ಆ ಪಾಷಾಂಡಿಗಳೇ ನಿಮಗೆಷ್ಟು ಕನಿಕರಬೇಕೆ? ಚತುರಂಬೋರುಹ ಭುವನ ಪಾತಾಳ ತ್ರಿವಿಧ ಕಂಟಕ ರಕ್ತನಾಳ ದುರಂಕಾರದಿ ಬರುವ ಕರ್ಣನ ಶಿರವಂ ಛೇದಿಸದೆ ಬಿಡನು ಸಮರಾಂಗಣದಲ್ಲಿ. ಅರ್ಜುನ, ಘೋರ ಸಮರದಿಂದಲ್ಲದೆ ನಿಮ್ಮಗಳ ಆತ್ಮಕ್ಕೆ ಶಾಂತಿ ಇಲ್ಲವೇ? ಅಗ್ರಜ, ಸಹನೆಯಿಂದ ದೊರೆಯದ ಶಾಂತಿಯನ್ನು ಸಮರದಿಂದಲೇ ಪಡೆಯಬೇಕು. ಸಹನೆ ಶಾಂತಿಗಳಿಗೆ ಕಟ್ಟು ಬಿದ್ದು ನಾವು ಸಂಪಾದಿಸಿರುವುದು ಅಪಮಾನದ ಹೊರತು ಕರಾಳ ಧೂಮಕೇತುವಿನಂತೆ ನಮ್ಮ ಮಸ್ತಕವನ್ನೇರಿ ನರ್ತಿಸುತ್ತಿರುವಾಗ ಇನ್ನೆಲ್ಲಿ ಉಳಿದಿದೆ ಅಗ್ರಜ ಶಾಂತಿ?
ಇನ್ನೆಲ್ಲಿ ಉಳಿದಿದೆ ಶಾಂತಿ? ಏಕೆ ಉಳಿದಲ್ಲ ಭೀಮಸೇನ? ಆ? ನಮ್ಮ ಘನದ ಗೌರವಗಳು ಪರಲೋಕದಲ್ಲಿ ಸುವರ್ಣಾಕ್ಷರಗಳಿಂದ ಕೆತ್ತಲ್ಪಟ್ಟಿವೆ. ಇಹ ಬಿಟ್ಟಾದರೂ ವಿಮರ್ಶೆ, ಈಗೇಕೆ ನಮಗೆ ಅದರ ಚಿಂತೆ? ಇಹದಿಂದಲೇ ಪರರನ್ನು ಸಾಧಿಸಬೇಕು. ನನ್ನ ಪ್ರಿಯ ಸಹೋದರರು, ಈಗಲೂ ಒಂದು ಸುವರ್ಣಾವಕಾಶವಿದೆ. ಶ್ರೀಕೃಷ್ಣ ಪರಮಾತ್ಮನು ಬರಲಿ, ಆತನ ಅಭಿಪ್ರಾಯವನ್ನು ತಿಳಿದು ಮುಂದಿನ ಕಾರ್ಯ ಮಾಡೋಣ. ಅಣ್ಣ, ತಂಗಿ, ಓ ಪಾಂಡುರಂಗ. ಅಣ್ಣ, ಪ್ರಭು ವಿಠಲ. ವೇಣುಗೋಪಾಲ. ರುಕ್ಮಿಣೀ ಲೋಲ. ಓ ಪಾಂಡುರಂಗ ಪ್ರಭು ವಿಠಲ. ವೇಣುಗೋಪಾಲ. ನಿನ್ನಯ ಪಾವನ ಪಾದಗಳ ಮಹಿಮೆಯ ಬಂದು ಮಾತುಗಳ ಕಾಣಲು ಬಂದೆ ವಿಠಲ. ಓ ಪಾಂಡುರಂಗ ಪ್ರಭು ವಿಠಲ. ಪ್ರಭು ವಿಠಲ. ಆಕಾಶ ಭೂಮಿಗಳು ಅಳೆದನಿದ ಪಾದ ತಾಳಿದ ನಾಚಿದ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಅಳೆದಂತ ಪಾದ ತಾಳಿದ ನಾಚಿರದೆ ಕುಣಿದಾಡಿದ ಪಾದ. ಕಾನನದಿ ಕಲ್ಲಾದೆ ಜಗಕ್ಕೆ ಜೀವವ ತಂದೆ. ಕಾನನದಿ ಕಲ್ಲಾದೆ ಜಗಕ್ಕೆ ಜೀವವ ತಂದೆ. ಮಾಧವ ಮಾಧವ ನೊಂದಿಹೆ ನಯ್ಯ. ಓ ಪಾಂಡುರಂಗ ಪ್ರಭು ವಿಠಲ. ಪ್ರಭು ವಿಠಲ.
ವಾಸುದೇವನಿಗೆ ವಾಸುದೇವ, ಪಾಂಡವಪುತ್ರದ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗಿ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮರೆ ಆಲಿಸಿ ನಮ್ಮ ಪಕ್ಷ ವಹಿಸಿದೆಯಾ ದೇವದೇವ. ನೀವು ನಮ್ಮ ಮೇಲಿಟ್ಟುವ ಪ್ರೀತಿ ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲು ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನುವುದಿಲ್ಲ. ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಕಲ ಬಂಧು ಬಾಂಧವ ಪ್ರಜಾಕೋಟಿಯರು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಲಿ. ಕಲುಷಿತೆಯಾದ ಭರತ ಭೂಮಾತೆಯಲ್ಲಿ ಎಪ್ಪುಗಟ್ಟಿದ ಆ ರಕ್ತದ ಕಲೆಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ದೇವ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದೆ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾಗಿದ್ದರೂ ಇದಕ್ಕೆ ನಿಮ್ಮ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ನಮ್ಮನ್ನು ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನ ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃವೆಂಬ ಪಾಶ ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಸುಡಬೇಕು ಈ ಏಡಿ ಜನ್ಮವನ್ನು. ಹೋ ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಣ್ಣನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿದ್ದೇವೆ?
ಆದಿಯಿಂದಲೂ ಅಪಜಯ ಅಪಮಾನ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಧಿಕ್ಕಾರವಿರಲಿ ಏಡಿ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಸರಿ. ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರನಲ್ಲಿ ಏಕಮ್ಮ ಖಿನ್ನಳಾಗಿ ನಿಂತೆ ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಬಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಭಾರಿ ಭಾರಿಗೂ ಸಂಧಿಯಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮ್ಮತವೆಂದು ಅದೇ ಹೇಳಲಣ್ಣ, ಅದೇ ಹೇಳಲಿ ಪರಮಾತ್ಮ. ಜನಾರ್ದನ ವೇಣಲೀಲಾ ಪ್ರವೀಣ ಸೆರೆಗೊಡ್ಡಿ ಪರಿಗರ
ಭಂಡಿ ಭಂಡಿ ಅನ್ನವನ್ನು ತಿನ್ನುತ್ತಿದ್ದ ನನ್ನನ್ನು ಕೊಂದ ಈ ಮಹಾಧೋರ್ದಂಡ ನಿಮಗೇಕೆ ಬೇಕು? ಈ ಗದಾ ದಂಡವನ್ನು ಬಿಸಾಡಿ ಕೈಯಲ್ಲಿ ಕೈಯಲ್ಲಿ ಸಾಟ ಹಿಡಿದುಕೊಳ್ಳಿ. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಧನುಂಜಯ, ಭೀಭತ್ಸು, ಈ ದಶನಾಮಧೇಯ ನಿಮಗೇಕೆ ಬೇಕು? ಈ ಗಾಂಡಿವ್ಯವನ್ನು ಬಿಸಾಡಿ ಕೈಗೆ ಈ ಕೈಗೆ ಈ ಕೈಗೆ ಬಳೆಯನ್ನು ಕಟ್ಟಿಕೊಳ್ಳಿ. ದೇವಿ ಅಣ್ಣ, ಚಿನ್ನ ಇಲ್ಲ ಇಲ್ಲ, ಶಿವರಾರು ಶಿವರಾರು ನನ್ನ ಪತಿಗಳಲ್ಲಣ್ಣ, ಶಿವರಾರು ನನ್ನ ಪತಿಗಳಲ್ಲ, ನನ್ನ ಪತಿಗಳಲ್ಲ, ನನ್ನ ಪತಿಗಳಲ್ಲ. ಶಿವರೆಲ್ಲರೂ ಈ ಪಾಂಚಾಲ್ಯ ಪಾಲಿನ ಮೃತ್ಯು ಸ್ವರೂಪಿಗಳಣ್ಣ, ಮೃತ್ಯು ಸ್ವರೂಪಿಗಳು. ಅಣ್ಣ, ಈ ನನ್ನ ಪ್ರತಿಜ್ಞೆಯು ನೆರವೇರಬೇಕಾದರೆ ನಾನೇ ರಣರಂಗಕ್ಕೆ ಈ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳುವೆನು. ಇಲ್ಲವೆಂದರೆ ಇಲ್ಲವೆಂದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗೆ ಆಹುತಿಯಾಗುವೆನಣ್ಣ, ನಾ ಅಗ್ನಿಗೆ ಆಹುತಿಯಾಗುವೆ ಪರಮಾತ್ಮ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ? ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ? ಈಕೆಯ ಅಭಿಪ್ರಾಯ ಈಗಾಯಿತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನ ನೀನು ಕೇಳಿದೆಯಲ್ಲ, ಬಿಡು. ಏಕೆ? ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ ನಾಲ್ವರು ಅವಳಿಗೆ ಪತಿಗಳಲ್ಲವೇ? ಅವರೇ ಅದನ್ನು ಪರಿಹರಿಸಿಕೊಳ್ಳಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲದೆಯೇ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿ ಕಟ್ಟಿಸುವೆ ನೆನುತ ಗನಗದ ದಂಡದಿಂದ ಆ ದುರ್ಯೋಧನನ ತೊಡೆಯ ಹುಡುಗಟ್ಟಿವೆ ನೆನುತ ನುಡಿದೆಯೋ ನೀನೊಂದು ಗಂಡುಗಲಿ ಡಂಬದ ನುಡಿಗಳ ಕೃಷ್ಣ ನುಡಿದು ಬಾವ ಆ? ಮರೆತೆಯೋ ಮರೆತು ನಿದ್ರೆಯೊಳಿಯೋ ಇಡಿಂಬ ಮನೋಹರ
ಕರೆಯುತ್ತೀರ ಕರೆಯದಿರು ಒಲ್ಲವೇ? ನಿನ್ನ ಕಂಬನಿಗೆ ಬದಲಾಗಿ ಹಾಗೆ ಎಂಡಿರ ಕಣ್ಣಲ್ಲಿ ಶತಸಹಸ್ರ ಬಿಡಿ ಕಂಬನಿ ತರಿಸುವೆ. ಕಾಲವೇ ಕೌರವನ ಬೆಂಬಲವಾಗಿ ನಿಂತರು ಸರಿ, ಕಾಲಕ್ಕಿ ಕುರು ಸಮುದ್ರವ ಸೆಳೆದು ತರುವೆನ ದರ್ಪಿತ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಹಾಗೆದು ದುಶ್ಯಾಸನನ ಒಡಲ ಪುಡಿ ಕುಟ್ಟಿ ಪಾತಕಿ ದುರ್ಯೋಧನನ ತೊಡೆಯ. ದ್ರುಪದ ಸುತೆ ಕಟ್ಟಿಸುವೆನು ಈ ನಿನ್ನ ಬಿರುಮುಡಿಯ. ಪಡೆದಿರುವೆತೆಯ ಏ ನರಕ ಮರ್ದನ, ಕೇಳನ್ನಭಿಮತವ. ಅವ್ರ ಮೋಡ ಗುಡುಗಿ ಗುಡುಗಿ ಚದುರು ಈ ಭೂಮಿ ನಡುಗಿ ನಡುಗಿ ಬಿರೆ ಉಕ್ಕಿ ರಭಸದಲ್ಲಿ ಸಪ್ತ ಸಾಗರ ಬೋರ್ಗರೆಯಲ್ಲಿ. ಅವ್ರ ಮೋಡ ಗುಡುಗಿ ಗುಡುಗಿ ಚದುರು ಈ ಭೂಮಿ ನಡುಗಿ ನಡುಗಿ ಬಿರೆ ಉಕ್ಕಿ ರಭಸದಲ್ಲಿ ಸಪ್ತ ಸಾಗರ ಬೋರ್ಗರೆಯಲ್ಲಿ. ಕುರುವರ ಶಿರವ ಕಡೆಯದ ಬಿಡನ, ಕುರುವರ ಶಿರವ ಕಡೆಯದ ಬಿಡನ. ದರದಿಗಂತದಲ್ಲಿ ಮಣಗಿತ ವಿಜಯವ, ದರದಿಗಂತದಲ್ಲಿ ಮಣಗಿತ ಕುರುಕುಲವ ಕಡೆದಿರುವೆ, ಕುರುಕುಲವ ಕಡೆದಿರುವೆ. ದುರುಳ ಕೌರವನ ಪರಿಪರಿ ವಿಧದಳು, ದುರುಳ ಕೌರವನ ಪರಿಪರಿ ವಿಧದ. ತಾರ್ ಮೋಡ ಗುಡುಗಿ ಗುಡುಗಿ ಚದುರು ಈ ಭೂಮಿ ನಡುಗಿ ನಡುಗಿ ಬಿರೆ ಉಕ್ಕಿ ರಭಸದಲ್ಲಿ ಸಪ್ತ ಸಾಗರ ಬೋರ್ಗರೆಯಲೇ, ಬೋರ್ಗರೆಯಲೇ, ಬೋರ್ಗರೆಯಲೇ. ನರಕ ಮರ್ದನ, ದಯಮಾಡಿ ಸಂಧಿಯನ್ನ ನಿರಾಕರಿಸಿದ್ರು. ಭೀಮಸೇನ ಭೀಮಸೇನ ಭೀಮಸೇನ. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕಣಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ ಹಿಂದೆ ನಮಗೆ ನೀಡಿದ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡಿಗಳಲ್ಲಿ ಸಂಧಿಯೇ. ಫಲಾಕ್ಷಣಂ ಮೆಚ್ಚಿಸಿ ಪಡೆದ ನಾಂ ಪಾಶುಪತಾಸ್ತ್ರವಂ ವಿಧ ವಿಧ ಅಸ್ತ್ರ ಪ್ರಯೋಗದಿಂ ಗಳಿಸಿದ ನಾಂ ವಿಜಯನೆಂಬ ಬೆಸರ. ಅರಿಗಳ ಕೈಯಲ್ ಅಮಿತೋತ್ಸಾಹದಿಂದಿಹ ಅನುಜಗೈ ಪರಿ ನೋಯುಪದು ತರವೇ ಧರ್ಮಜಗೆ ಕೃಷ್ಣ. ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಬೆಳಗಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದಿರಬೇಕು. ಅರ್ಜುನ ಅರ್ಜುನ. ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದ್ದರೂ ಅಂತರಂಗದಲ್ಲಿ ಅವರ ಸೇಡಿನ ಜ್ವಾಲೆ ಹತ್ತಿ ದಗದಗನೆ ಹುರಿಯಲಾರ. ಇಂತಹ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಪಾಂಡವ ಪ್ರಿಯ ಬಂಧು ಶ್ರೀವಾಸುದೇವ ಕರುಣೆಯ ತೋರು ಕರುಣಾಕರ. ಪಾಂಡವ ಪ್ರಿಯ ಬಂಧು ಶ್ರೀ
ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಹರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದದ್ದೇ ಮಾಡು ಮುಕುಂದ. ಧರ್ಮಾನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ, ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲವೇ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳೆ ನಕೃಸಬೇಕು. ಆಗಬಹುದು ಪರಮಾತ್ಮ. ಅಣ್ಣ ಅಣ್ಣ, ತಂಗಿ, ಧರ್ಮಚನ ಮಾತಿನಂತೆ ಸಂಧೆಯನ್ನು ಮಾಡಿಕೊಂಡು ಬರಬೇಡವೆಂದು ಕೈ ಜೋಡಿಸಿ ಬೇಡಿಕೊಳ್ಬೇನಣ್ಣ. ಕೈ ಜೋಡಿಸಿ ಬೇಡಿಕೊಳ್ಬೇನು ಪರಮಾತ್ಮ. ತಂಗಿ, ಚಿಂತೆ ಪಡದಿರು, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು. ತಂಗಿ, ವ್ಯಾಕುಲ ಪಡಲೇಕೆ ಮೃದು ಹೃದಯವನ್ನು ಮರೆವೆಲೆ ನಿಮ್ಮನು ಮುರವೈರಿ. ತಂಗಿ, ವ್ಯಾಕುಲ ಪಡಲೇಕೆ ಮೃದು ಹೃದಯವನ್ನು ಮರೆವೆಲೆ ನಿಮ್ಮನು ಮುರವೈರಿ. ನೀನಸು ನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ. ನೀನಸು ನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ. ನಿಮ್ಮ ಏಳಿಗೆ ಗಾದಿಯೇ ಮರದಿಹ ವಿಶ್ರಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರದಿಹ ವಿಶ್ರಾಂತಿ. ವಿಜಯ ನಿಮಗಿಂದು ಒದಗಿ ಬಂದು ಚಿಂತೆ ಪಡೆದೆ ನಿಶ್ಚಿಂತೆಯಿಂದಿರು. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡೆದೆ ನಿಶ್ಚಿಂತೆಯಿಂದ. ಚಿಂತೆ ಪಡೆದಿರು, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡೆದಿರು. ತಂಗಿ, ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ತಂಗಿ, ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ನಿನ್ನಯ ಮನದ ಬೇಗೆಯನ್ನು ನಂದಿಸಿ, ನಿನ್ನಯ ಮನದ ಬೇಗೆಯನ್ನು ನಂದಿಸಿ. ಸರ್ಪ ಲಾಂಛನವ ದರ್ಪವ ಮುರಿವೆ ಕಪಿಧ್ವಜವ ದಿಗ್ವಿಜಯ ಮೆರೆಸುವೆ. ತಂಗಿ, ಸರ್ಪ ಲಾಂಛನವ ದರ್ಪವ ಮುರಿವೆ ಕಪಿಧ್ವಜವ ದಿಗ್ವಿಜಯ ಮೆರೆಸು. ಚಿಂತೆ ಪಡದಿರು, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು. ಮನದಲ್ಲಿ ಚಿಂತೆ ಪಡದಿರು, ಸದೆಯಲೆ ಚಿಂತೆ ಪಡದಿರು.
ಬಂದಲು ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧವನ್ನೇ ನಿಶ್ಚಯಿಸಿಕೊಂಡು ಬರು. ನೀನಿಂದು ನಿಶ್ಚಿಂತಳಾಗಿರು. ಅಣ್ಣ ಶಕುನಿ, ನಿನ್ನ ವಂಶವನ್ನು ನಿರ್ವಂಶ ಮಾಡಿದ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ನೀನು ಶಪಥ ಮಾಡಿದೆಯಲ್ಲ, ಏನಾಯಿತು ನಿನ್ನ ಶಪಥ? ನಿನ್ನ ಸಹೋದರರಿಗೆ ಕೊಟ್ಟ ವಚನವನ್ನು ಮರೆತೆಯ? ಮರೆತು ನಿದ್ರಿಸುತ್ತಿರುವೆಯಾ? ಅಣ್ಣ, ಏನಾಯಿತು ನಿನ್ನ ಶಪಥ? ಈ ಸೌಗರ ರಾಜ ಶಕುನಿಯ ಆಸ್ವಾದನೆಯನ್ನು ಅವಹೇಳನ ಮಾಡುತ್ತಿರುವ ಅಧಮರುಗಳೇ ಸತ್ತು! ಏನೀ ಕೊಚ್ಚಿ ಬಗೆವ ಕುಹಕ ಕಂಟಕದ ಕರ್ಕಶಕೇಕೆ? ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನ ಗೈಯುತ್ತಿರುವ ಪ್ರಚಂಡ ತಾಂಡವ? ಅಖಂಡ ಭರತ ಕಂಡಕ್ಕೆ ಕುಹಕ ಕೂಟದ ಪಕ್ಷತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಓ ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಮತ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳಾದ ನನ್ನ 99 ಮಂದಿ ಸೋದರರನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ವಾದ ಹಿಂಸೆಗಳನ್ನು ನೆನೆಸಿಕೊಂಡರೆ ನನ್ನ ಗುಂಡಿಗೆಯು ಸಿಡಿಯುತ್ತಿದೆ, ಕೈ ಕಾಲುಗಳು ಕಂಪಿಸುತ್ತಿವೆ, ಸಹಸ್ರಾರು ಶೂಲಗಳು ನನ್ನ ಎದೆಗೆ ಬಂದು ನಾಡಿದಂತಾಗಿರುತ್ತದೆ, ರಕ್ತ ಕುದಿಯುತ್ತದೆ. ಒಂದು ನೀನು ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದೇ ಬಳಲು ನೀರು, ಓ ಇಡೀ ಕೂಳನ್ನು ನನ್ನ ಸಹೋದರರು ನನಗೊಪ್ಪಿಸಿ ಅವರೆಲ್ಲರೂ ಉಪವಾಸ ಮಾಡಿ ನಿನ್ನ ಮೇಲಿನ ಛಲ ತೀರಿಸಲೆಂದೇ ನನ್ನೊಬ್ಬನನ್ನು ಉಳಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿ ಅದರಾದರೂ ಸುಯೋಧನ, ಅದರಾದರೂ ಅಂದಿನ ಆ ದಾರುಣ ದೃಶ್ಯವು ನನ್ನೀ ಶ್ರುತಿ ಪಟಲದಿಂದ ಅಚ್ಚಳಿಯದೆ ಉಳಿದು ಕಟುಕುತನ ಬಡಹಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದಿ ರುಜಕವಾಗಿರುವ ನನ್ನೀ ದೇಹವನ್ನು ಒಮ್ಮೆ ಅಣುವಾಗಿ ಕತ್ತರಿಸಿ ನೋಡಿದರು. ಪ್ರತಿಯೊಂದು ಅಣುವಿನಲ್ಲೂ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ಮೈಗೆ ಮೈ ಎಂಬ ಮಾತ್ಸರ್ಯದ ಮಹಾನುಡಿಗಳ ಹೊರತಾಗಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ಎನ್ನನ್ನು ಆಲಿಸಲು ಅಸಾಧ್ಯ ಸುಯೋಧನ, ಎನ್ನನ್ನು ಆಲಿಸಲು ಅಸಾಧ್ಯ. ದೊಡ್ಡ ದುರ್ವಿಧಿಯೋ ಹಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ 99 ಸೋದರರೊಡಗೂಡಿ ಸಕಲ ಸಾಮಂತ ರಾಜರಿಂದ ಓಲೈಸಿಕೊಳ್ಳುತ್ತಾ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ದಿವ್ಯ ಸಿಂಹಾಸನವನ್ನೇರಿ
ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಆ ನನ್ನ ಆಸೆ ಆಕಾಂಕ್ಷೆಗಳು ಗಾಳಿ ಗೋಪುರವಾಯಿತು ಸುಯೋಧನ, ಗಾಳಿ ಗೋಪುರವಾಯಿತು ಸುಯೋಧನ. ಅಂದಿನ ಆ ದಾರುಣ ದೃಶ್ಯ ಗತಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುವುದು. ಅಂತೆಯೇ ನಾನು ನಿನ್ನನ್ನು ಸೇರಿ ಅಡಿಗಡಿಗೂ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಅಂತೆಯೇ ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಅನ್ವರ್ಥನಾಮವನ್ನು ಸಂಪಾದಿಸಿ ನಿನ್ನ ಮೇಲೆ ಛಲ ತೀರಿಸಲೆಂದೇ ನನ್ನ ಮೇಲಿನ ಛಲ ತೀರಿಸಲೆಂದೇ ನನ್ನೊಬ್ಬರನ್ನು ಉಳಿಸಿ ಅವರೆಲ್ಲರೂ ಉಪವಾಸ ಮಾಡಿದರು. ಅಳಬೇಡಿ 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 ಎನ್ನಾತ ಭಾಗ್ಯ ಸಹೋದರರೇ, ಅಳಬೇಡಿ ಅಣ್ಣ ಅಣ್ಣ ಅಳಬೇಡಿ ಅಳಬೇಡಿ. ಎಲ್ಲ 99 ಮಂದಿ ಸೋದರರ ಆದರೂ ರುಂಡ ಮುಂಡಗಳಿಂದ ಹರಿಯುವ ರಕ್ತದಲ್ಲಿ ನರಕದ ನಿರಾಂಜನವನ್ನು ಮಾಡುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ನಿನಗಾಗುವ ಹಿಂಸೆ ಅತಿ ಅತಿ ಭಯಾನಕವೆನಿಸುವುದು. ಎಲ್ಲ ದುರ್ಯೋಧನ, ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ 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 ಒಂದೇ ಒಂದು ನಿಟ್ಟಿಸುರು ಬಿಡುವರಿಲ್ಲದೆ ನರಕದ ಮಾರ್ಗವನ್ನೇ ಹಿಡಿಸುವೆನು, ನರಕದ ಮಾರ್ಗವನ್ನೇ ಹಿಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಯಾರಿಗೆ ಮಾವ ನರಕದ ಮಾರ್ಗ? ಹಿಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ನಿನಗಲ್ಲವಯ್ಯ, ಆ ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಹೇಗೆ ಗುರುರಾಜ? ಜಯದ್ರಥ ಸೈನ್ಯ ಸಮೇತರಾಗಿ ನಿನ್ನ ವಕ್ಷವನ್ನು ವಹಿಸುವ ಅಧಿದೂತನ ಸಮಾಚಾರವನ್ನು ತಂದನಲ್ಲವೇ? ನಾನದಕ್ಕಾಗಿ ಚಿಂತಿಸುವುದಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳ್ಬಳಗಳಿಂದ ಈ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜಾತಿ ಹಿಂಸೆ, ಸೋಯುತ ಕಲಹ ಯುಕ್ತವೇ ಮಾವ? ಅಂದು ನಾನು ದ್ವಾರಕೆಗೆ ಹೊರಟಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ಬಾರಿ ಹೇಳಿದನು. ಆದರೆ ನಾನು ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿ ಬಿಟ್ಟನು. ಶ್ರೀಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ಪರಿಗ್ರಹವಲ್ಲ ಬಿಡು ಸುಯೋಧನ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ನಡೆಯುವ ರಾಜಸಭೆಯಲ್ಲಿ ಪಾಂಡವರ ವಿಚಾರವಾಗಿ ಶಾಂತಿ ಸಂಧಾನ ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರೋರೆ? ಹೋಗು ಸೋದರ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧ. ಅವನಿಗೆ ಅತಿ ಸತ್ಕಾರ ಒಂದು ಕೇಳು. ಅವನ ಸಪ್ರತಿಷ್ಠೆಯ ಚೇಷ್ಟೆ ಚಲ್ಲಾಟಗಳನ್ನು ಕಂಡು ಈ ದುಶ್ಯಾಸನನ ದೇಹ ಕೆಂಡವಾಗಿದೆ. ಧಾರ್ಮಿಕ ಧೋರಣೆಯನ್ನು ಸಹಿಸಲಾರೆ.
ಅವನ ಅಪರಾಧವನ್ನು ಮನ್ನಿಸುವುದೇ ತಕ್ಕ ಪ್ರತೀಕಾರದೊಡನೆ ಆ ಪಾಂಡವ ಪಕ್ಷಪಾತಿಯನ್ನು ಮುನ್ನಡೆಯಲು ಬಿಡುವುದಿಲ್ಲ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿಯುವ ಈ ಕ್ಷಣ, ದುರಾತ್ಮರಾದ ದುರಾತ್ಮರಾದ ದ್ರೋಹಿಗಳ ಮದವ ಮುರಿಯುವ ಈ ಕ್ಷಣ, ಕೊಂಡರನ್ನು ಭೇದಿಸಿ ಛಲವ ಜಯಿಸಿ ಬರಲಿನ, ಕೊಂಡರನ್ನು ಭೇದಿಸಿ ಛಲವ ಜಯಿಸಿ ಬರಲಿನ, ಮುದದಿ ನರ ಅದಮರನ್ನು ಮುದದಿ ನರ ಅದಮರನ್ನು ಕಳದಿ ಜಯಿಸಿ ಬರಲಿನ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿದ ಈ ಕ್ಷಣ, ಮದವ ಮುರಿದ ಈ ಕ್ಷಣ, ಮದವ ಮುರಿದ ಈ ಕ್ಷಣ. ಆ ದರ್ಪಿತ ಗೋಪಾಲನು ನೆಟ್ಟಗೆ ನಮ್ಮ ಅರಮನೆಗೆ ಬಾರದೆ ಆ ದರಿದ್ರನಾದ ವೀರನ ಮನೆಯನ್ನು ಆಶ್ರಯಿಸಿದಂತೆ ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ, ಅವಹೇಳನವಲ್ಲ. ಯದುಪತಿಯು ಭಕ್ತ ಪರಾಧೀನರು. ಇದರನಂತಹ ಭಕ್ತನು ಆತನಿಗೆ ಮತ್ಯಾರಿರುವರು? ಈ ದಿನ ಭಕ್ತನ ಅರಮನೆಗೆ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಅರಮನೆಗೆ ಬಂದೇ ಬರುವನು. ಹೋಗು ಸಹೋದರ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಅಣ್ಣ, ಈ ಕುರು ಸಹೋದರರ ದುಶ್ಯಾಸನ ಅವನವನ ಪ್ರತಾಪ ಕಂಡು ಅಂಜುವುದಿಲ್ಲ, ಅಳಗುವುದಿಲ್ಲ. ಮೊದಲು ಆ ಗೊಲ್ಲನ ವಿಚಾರವನ್ನು ಮುಗಿಸಲೇಬೇಕು. ನಾಳೆ ರಾಜಸಭೆಗೆ ಬರುವ ಕೃಷ್ಣನ ತುಂಟಾಟಕ್ಕೆ ತಕ್ಕ ಪ್ರತೀಕಾರ ಮಾಡದೇ ಬಿಡುವುದಿಲ್ಲ. ಕೊಂಡರನ್ನು ಬೇರಿಸಿ ಚಲವಗೊಳಿಸಿ ಬರೋಣ, ಕೊಂಡರನ್ನು ಬೇರಿಸಿ ಚಲವಗೊಳಿಸಿ ಬರೋಣ, ಮುದದಿ ಮೆರವ ಅದಮರನ್ನು ಚಲವಿಗೊಳಿಸಿ ಬರೋಣ, ಮುದದಿ ಮೆರವ ಅದಮರನ್ನು ಚಲವಿಗೊಳಿಸಿ ಬರೋಣ. ದುರಾತ್ಮರಾದ ರೋಹಿತರ ಮದವ ಮುರಿದ ಈಕ್ಷಣ, ಮದವ ಮುರಿದ ಈಕ್ಷಣ, ಮದವ ಮುರಿದ ಈಕ್ಷಣ. ಸಹೋದರ ನೋಡಿಯ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿಯನ್ನು ಮದಗಜಗಳಿಸುತ್ತಿದ್ದರು ಸಿಂಹಕ್ಕೆ ಸರಿಸಾಟಿಯೇ. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಶ್ರೀಕೃಷ್ಣನು ಶಾಂತಿಗಾಗಿ ಬಂದವನಲ್ಲ ಕೌರವೇಶ್ವರ. ಆಗಿದ್ದರೆ ಈ ಸಾರ್ವಭೌಮನ ವೈಪರೀತ್ಯವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪುಡಿಯನ್ನು ಆಶ್ರಯಿಸುತ್ತಿದ್ದಲೇ. ಕಾರಣವಿಲ್ಲದೆ ಪ್ರಾರಂಭದಲ್ಲಿ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಶ್ರೀಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವತರಿಸಿರುವುದಯ್ಯ. ಜರಾಸಂಧ, ಶಿಶುಪಾಲ ಇವರುಗಳು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಕಂಸನನ್ನು ವಧಿಸಿ ಅರುಳೋ ಮುರುಳ ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ತಾನು ರಾಜ್ಯಲಕ್ಷ್ಮಿ ಕೈಡನು. ಸೋದರರನ್ನು ಸುರಪಾನ ಮತರನಾಗಿ ತಾನು ರಾಜ್ಯಭಾರ ವಶಪಡಿಸಿಕೊಂಡನು. ಇಂತಹವನಿಗೆ ಮನ್ನಣೆಯೇ ಕುರುರಾಜ. ಕೃಷ್ಣನು ನೀನು ಹೇಳಿದ ಹಾಗೆ ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯಕ್ಕಾಗಿ ಯಾಚಿಸುವುದು ಈ ಸುಯೋಧನೆಗೆ ಉಚಿತವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಉದ್ದೇಶ? ಗೋಳ ಸರ್ಪದ ಬೀಜದ ಹಲ್ಲನ್ನು ಕಿತ್ತು ಬಳಿಕ ಅವರೊಡನೆ ಸರಸ ಮಾಡಬಹುದಲ್ಲ. ಕೃಷ್ಣನಿಗಿಂತ ಮತ್ತು ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಸಹಾಯಕ್ಕೆ ಬಂದರೆ ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳು ಬಿಡಬಹುದಾಗಿತ್ತು. ಆದರೆ ಅರ್ಜುನನು
ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು, ಆದರೆ ಅವನ ಮೇಲಿನ ವೈರತ್ವಕ್ಕೆ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುತ್ತಲ್ಲ ಮಾವ. ಏನಂದ್ರೆ ಪಾಪ, ಪುಣ್ಯ, ದಯೆ, ದಾಕ್ಷಣ್ಯ ಇವುಗಳನ್ನೆಲ್ಲ ಎಂದಿನಿಂದ ಅಭ್ಯಾಸ ಮಾಡಿದೆ ಕೌರವೇಶ್ವರ. ಪಾಂಡವರು ಶ್ರೀಕೃಷ್ಣನ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ನಾಶವಾಯಿತು. ಪುನಃ ಅವರು ಅದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷಕರ ಯಾಚನಾಂಜನೆಯಲ್ಲಿಡುವುದು ನಿನಗೆ ಉಚಿತವಾದ ಕಾರ್ಯವಲ್ಲ. ಪಾಂಡವರು ಪಾಂಡವರು ರಾಜ್ಯಕ್ಕಾಗಿ ವೀರ ರಣಕ್ಷೇತ್ರ ಜಣಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಮಾವ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ, ದುರ್ಯನ ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ಅದನ್ನು ಮಾವ ನಿನ್ನ ಸಲಹೆ ಹೊರತಾಗಿ ಜ್ಞಾಪಿಸಿಕೊಳ್ಳುವೆನು. ನಡೆ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಬೇರೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ಸುಯೋಧನ, ನಡೆ ನಡೆ ಮಾವ, ನಡೆ 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 ನಡೆ. ನಿನ್ನೊಡನಾಡಿ ಹೋಗಿ ನಿನ್ನ ಕುಲದ ಬೇರನ್ನೇ ಕಿತ್ತೊಗೆಯಲು ಸದಾ ಸಿದ್ಧನಾಗಿರುವ ಈ ಶಕುನಿಯು ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದಾನು? ನಡೆ, ಸೇಡೆಂಬ ದಾವಾಗ್ನಿಗೆ ಆಹುತಿಯಾಗಲಿರುವ ಪತಂಗವೇ, ನಡೆ ನಡೆ. ನಿನ್ನ ವಿನಾಶ ಕಾರ್ಯವು ನಿನ್ನ ವಿನಾಶ ಕಾರ್ಯ ಆರಂಭ. ಏನು ಅರಿಯದ ಕೋಮಲವಾಗಿದ್ದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷವೆಂಬ ವಿಷದ ಜ್ವಾಲೆಯನ್ನು ಒತ್ತಿಸಿದೆಯಲ್ಲವೇ? ಅದು ದಗದಗನೆ ಹತ್ತಿ ಉರಿಯುತ್ತಿದೆ. ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಬಲ್ಲಯ ಮರುಳೇ? ಶ ಎಂದರೆ ಶಕ್ತಿ ಪ್ರಧಾನವಾದ, ಹೂ ಎಂದರೆ ಕುರು ಸಂಜಾತರನ್ನು, ನೀ ಎಂದರೆ ನಿರ್ಮೂಲ ಮಾಡುವವನೇ ಈ ಮೂರಕ್ಷರದ ಶಾಕುನಿ. ಎಲ್ಲವೋ ದುರ್ಯೋಧನ, ಯಾವ ನನ್ನ ಗಾಂಧಾರ ವಂಶವನ್ನು ನಾಶಗೈದು ಉತ್ತಂಗದ ಶಿಖರದ ತೇರಿ ಮೆರೆಯುತ್ತಿರುವ ನಿನ್ನ ಕುರು ವಂಶ ವಂಶ ಯಾವ ನನ್ನ ರಾಜ್ಯದ ಮೋಸದ ಮಹಾ ಸಂಸ್ಥಾನವಾಗಿ ಮೆರೆಯುತ್ತಿರುವ ಹಸ್ತಿನಾವತಿ ಅರಮನೆಯು ಹಸ್ತಿನಾವತಿ ಅರಮನೆಯಿಂದ ಮಹಾದ್ವಾರದವರೆಗೂ ರಕ್ತದ ಸಾಗರವನ್ನು ಏರ್ಪಡಿಸಿ ಹಸ್ತಿನಾವತಿಯ ಮಣಿಮುಕುಟ ರಕ್ತ ಸಿಂಹಾಸನವನ್ನು ರಕ್ತದ ಕೋಡುವಿನಲ್ಲಿ ಹೋಳಿಸಿ ಸಾಮ್ರಾಟ್ ಪಟ್ಟದ ಪದವಿ ಮುಕುಟವನ್ನತ್ತು ಚಲದಂಕ ಮಲ್ಲನೆಂದು ಮೆರೆಯುತ್ತಿರುವ ಇನ್ನ ಮಸ್ತಕವು ರಕ್ತದ ಮಡುವಿನಲ್ಲಿ ಬಿದ್ದು ಆಡುವುದನ್ನು ನಾನೆಂದು ಕಾಣುವೆನು. ಅಂದೇ ನನಗೆ ಆನಂದ, ಅಂದೇ ನನಗೆ ಪರಮಾನಂದ, ಅಂದೇ ನನಗೆ ಮಹದಾನಂದ, ಅಂದೇ ಈ ಶಕುನಿಗೆ ಪೂರ್ಣ ಸಂತೃಪ್ತಿ. ಎಲ್ಲವೋ ದುರ್ಯೋಧನ,
ತಾಯಿಯದು ಕಣ್ ಎಂದಿಗ ನಿನ್ನ ಸತಿ ಭಾನುಮತಿಯು ಮಂಡೆಗೆದರಿ ಮುಂಡೆಯಾಗಿ ನಿನ್ನ ಮೃತದೇಹದ ಮೇಲೆ ಬೆದ್ದು ಹೊರಳಾಡುವುದನ್ನು ನಾನೆಂದು ಕಾಣುವೆನು. ಅಂದೇ ನನಗೆ ಸಂತೃಪ್ತಿ, ಅಂದೇ ನನ್ನ ಸೋದರರ ಆತ್ಮಕ್ಕೆ ಸಂತೃಪ್ತಿ, ಅಂದೇ ಈ ಶಕುನಿಗೆ ಪೂರ್ಣ ವಿಶ್ರಾಂತಿ. ಆನಂದ ಆನಂದ ಹೇ ಶಕುನಿಗೆ ಪರ ಆನಂದ ಹೇ ಕುರುಕ್ಷೇತ್ರದಿಂದ ಹೇ ಕುರುಕ್ಷೇತ್ರದಿಂದ ಆನಂದ ಆನಂದ ಹೇ ಶಕುನಿಗೆ ಪರಮಾನಂದ ಹೇ ಕುರುಕ್ಷೇತ್ರದಿಂದ ಆನಂದ. ಕುರುಕ್ಷೇತ್ರದ ಸಂಗ್ರಾಮ ಹೇ ಕುರುಕುಲ ವಂಶವೇ ನಾಮ. ಕುರುಕ್ಷೇತ್ರದ ಸಂಗ್ರಾಮ ಹೇ ಕುರುಕುಲ ವಂಶವೇ ನಾಮ. ಆನಂದ ಆನಂದ ಹೇ ಶಕುನಿಗೆ ಪರ ಆನಂದ ಹೇ ಕುರುಕ್ಷೇತ್ರದಿಂದ. ಪಾಂಡವರಿಗೆ ಜಯವೋ ಈ ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ ಈ ಕೌರವರಿಗೆ ಅಪಜಯವೋ. ಆನಂದ ಆನಂದ ಹೇ ಕೊನೆಗೆ ಪರಮಾನಂದ ಹೇ ಕುರುಕ್ಷೇತ್ರದಿಂದ ಆನಂದ. ಹೇಡಿನ ಸರ್ಪದ ಮಡಿಲಿನಲ್ಲಿ ಸರಸವನಾಡಲು ಬಯಸುವೆಯ. ಹೇಡಿನ ಸರ್ಪದ ಮಡಿಲಿನಲ್ಲಿ ಸರಸವನಾಡಲು ಬಯಸುವೆಯ. ಎನ್ನಿ ವಿನಾಶಕ್ಕೆ ನಾಲಿಯ ನಾಡಿ ಆನಂದವನ ಅಂದುವೆನೋ. ಎನ್ನಿ ವಿನಾಶಕ್ಕೆ ನಾಲಿಯ ನಾಡಿ ಆನಂದವನ ಬಂದುವೆನೋ. ಆನಂದ ಆನಂದ ಹೇ ಶಕುನಿಗೆ ಪರಮಾನಂದ ಹೇ ಕುರುಕ್ಷೇತ್ರದಿಂದ. ಕೌರವ ಕುರಿಗಳ ಒಪ್ಪಿಸುವೆ ರಣದಲ್ಲಿ ಅವುಗಳ ಕೊಡುವೆ. ಕೌರವ ಕುರಿಗಳ ಒಪ್ಪಿಸುವೆ ರಣದಲ್ಲಿ ಅವುಗಳ ಬಲಿ ಕೊಡುವೆ. ಆನಂದ ಆನಂದ ಹೇ ಶಕುನಿಗೆ ಪರಮಾನಂದ ಹೇ ಕುರುಕ್ಷೇತ್ರದಿಂದ ಆನಂದ ಆನಂದ. ತರ್ಪಣ ನೀಡುವೆ ಅವುಗಳಿಗೆ ಸತ್ಕಾರವನ ತೀರಿಸುವೆ. ತರ್ಪಣ ನೀಡುವೆ ಅವುಗಳಿಗೆ ಸತ್ಕಾರವನ ತೀರಿಸುವೆ. ಆನಂದ ಆನಂದ ಶಕುನಿ
ಎಲ್ಲಿಗೆ ಪರಮಾನಂದ